ಈ ವಿಡಿಯೋ ಸಂಪೂರ್ಣವಾಗಿ ಶೈಕ್ಷಣಿಕ ಉದ್ದೇಶಗಳಿಗಾಗಿ ಮಾತ್ರ. ಇಲ್ಲಿ ನೀಡಿರುವ ಯಾವುದೇ ಮಾಹಿತಿ ಹೂಡಿಕೆ ಸಲಹೆಯಾಗಿರುವುದಿಲ್ಲ. ಷೇರು ಮಾರುಕಟ್ಟೆ ಮತ್ತು ಈಕ್ವಿಟಿ ಹೂಡಿಕೆಗಳು ಮಾರುಕಟ್ಟೆ ಅಪಾಯವನ್ನು ಒಳಗೊಂಡಿವೆ. ಹೂಡಿಕೆ ಮಾಡುವ ಮುನ್ನ ಸ್ವತಃ ಸಂಪೂರ್ಣ ಅಧ್ಯಯನ ಮಾಡಿ ಜಾಗೃತೆಯಿಂದ ನಿರ್ಧಾರ ಕೈಗೊಳ್ಳಿ. ಸಿರಿವಂತರಾಗಬೇಕು ಅಂದ್ರೆ ನೀವಷ್ಟೇ ದುಡಿದ್ರೆ ಸಾಲದು. ನೀವು ಗಳಿಸಿ ಉಳಿಸಿ ಹೂಡಿಕೆ ಮಾಡಿದ ಹಣ ನಿಮಗಿಂತ ಹೆಚ್ಚು ದುಡಿಬೇಕು. ನೀವು ನಿದ್ರೆ ಮಾಡುವಾಗಲೂ ನಿಮ್ಮ ಹಣ ನಿಮಗೋಸ್ಕರ ದುಡಿತಾ ಇರಬೇಕು, ಬೆಳೀತಾ ಇರಬೇಕು. ನಿಮ್ಮ ಹಣವನ್ನ ಸೋಮಾರಿಯಾಗೋದಕ್ಕೆ ಬಿಟ್ರೆ ನೀವೆಂದೂ ಕೂಡ ಶ್ರೀಮಂತರಾಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಿದ್ರೆ ನಿಮ್ಮ ಹಣ ನಿಮಗೋಸ್ಕರ ಹಗಲು ರಾತ್ರಿ ದುಡಿಯೋ ಹಾಗೆ ಬೆಳೆಯೋ ಹಾಗೆ ಮಾಡೋದು ಹೇಗೆ ಅದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಕಂಪ್ಲೀಟ್ ಆಗಿ ನೋಡಿ. ಹೆಚ್ಚಿನವರಿಗೆ ಆಶ್ಚರ್ಯ ಆಗ್ಬೋದು. ನಾವೇನೋ ದುಡಿತೀವಿ ನಿಜ, ಆದರೆ ನಾವು ಸಂಪಾದಿಸಿದ ಹಣ ನಮಗೋಸ್ಕರ ದುಡಿಯೋದಾ? ಅದು ಹೇಗೆ ಅಂತ. ಹೌದು, ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ನೀವು ಎಲ್ಲಿಟ್ಟಿರ್ತೀರಿ ಹೇಳಿ? ಹೆಚ್ಚಿನವರು ಬ್ಯಾಂಕ್ನಲ್ಲಿ ಇಟ್ಟಿರ್ತಾರೆ. ಸೇಫ್ ಆಗಿರುತ್ತೆ ಮತ್ತು ಬೇಕಾದಾಗ ವಿತ್ಡ್ರಾ ಮಾಡ್ಬೋದು ಅಂತ. ನೀವು ಅಂದ್ಕೊಂಡಿರೋದು ನಿಜಾನೇ. ಆದರೆ ಹೀಗೆ ಮಾಡಿ ನೀವು ನಿಮಗೆ ಗೊತ್ತಿಲ್ಲದಂತೆ ನಿಮ್ಮ ಹಣವನ್ನು ಸೋಮಾರಿಯನ್ನಾಗಿ ಮಾಡ್ತಾ ಇದ್ದೀರಿ ಅಂತ. ಎಸ್, ಈ ವಿಡಿಯೋದ ಉದ್ದೇಶವೇ ಅದು. ಹಣವನ್ನು ಸೋಮಾರಿಯನ್ನಾಗಿ ಮಾಡಬೇಡಿ, ಅದನ್ನು ದುಡಿಸಿ, ಅದರಿಂದ ಮತ್ತಷ್ಟು ಸಂಪಾದಿಸಿ ಅಂತ. ಒಂದು ವೇಳೆ ಹಣವನ್ನು ದುಡಿಸದೆ ಹಾಗೆ ಬಿಟ್ರಿ ಅಂದರೆ ನೀವು ಶ್ರೀಮಂತರಾಗೋದಕ್ಕೆ ಸಾಧ್ಯ ಇಲ್ಲ. ದುಡ್ಡನ್ನು ದುಡಿಸೋದು ಹೇಗೆ? ಇಷ್ಟೆಲ್ಲ ಹೇಳುವಾಗ ನಿಮಗೆ ಏನಪ್ಪ ಇದು ಅಂತ ಅನ್ನಿಸ್ಬೋದು. ಹೀಗೂ ಇರುತ್ತಾ ಅಂತ ನೀವು ಹುಬ್ಬೇರಿಸುವಂತೆ ಇದ್ರೂ ಕೂಡ ನಾನು ಹೇಳೋದ್ರಲ್ಲಿ ಸತ್ಯಾಂಶ ಇದೆ, ವಾಸ್ತವಾಂಶ ಕೂಡ ಇದೆ. ಕಷ್ಟಪಟ್ಟು ಬೆವರು ಸುರಿಸಿ ಸಂಪಾದಿಸಿ ಉಳಿಸಿದ ಹಣವನ್ನು ಎಲ್ಲಿ ಹೂಡಿಕೆ ಮಾಡ್ತೀರಿ ಅನ್ನೋದು ನಿಮ್ಮ ಶ್ರೀಮಂತಿಕೆಯ ಪಯಣದ ದಿಕ್ಕನ್ನು ನಿರ್ಧಾರ ಮಾಡುತ್ತೆ. ಹಾಗಿದ್ರೆ ದುಡ್ಡನ್ನು ದುಡಿಸೋದು ಹೇಗೆ ಅಂತ ಕೇಳಿದರೆ ಅದಕ್ಕೊಂದು ದಾರಿ ಇದೆ. ಹೌದು, ದುಡ್ಡನ್ನು ದುಡಿಸಿ ಬೆಳೆಸಿ ಆರ್ಥಿಕವಾಗಿ ಉತ್ತಮ ಸ್ಥಿತಿಯತ್ತ ಅಂದರೆ ಶ್ರೀಮಂತರಾಗಲು ಇರುವಂಥ ಅತ್ಯುತ್ತಮ ಮಾರ್ಗಗಳಲ್ಲಿ ಒಂದು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್. ಆದರೆ ಒಂದು ವಿಷಯ ನೆನಪಲ್ಲಿಟ್ಕೊಳ್ಳಿ, ಇಲ್ಲಿ ನಾನು ಹೇಳ್ತಿರೋದು ಇದು ಕೇವಲ ನಿಮ್ಮ ಮಾಹಿತಿಗೋಸ್ಕರ ಅಥವಾ ಎಜುಕೇಶನ್ ಪರ್ಪಸ್. ಬನ್ನಿ ಹಾಗಿದ್ರೆ ನಾವು ಕಷ್ಟಪಟ್ಟು ಸಂಪಾದಿಸಿದ ಹಣ ಹೇಗೆ ಮೌಲ್ಯವನ್ನು ಕಳೆದುಕೊಳ್ಳುತ್ತೆ ಮತ್ತು ಮ್ಯೂಚುವಲ್ ಫಂಡ್ ಹೂಡಿಕೆ ಮೂಲಕ ನಾವು ನಮ್ಮ ದುಡ್ಡನ್ನು ಹೇಗೆ ಬೆಳೆಸ್ಬೋದು ಅನ್ನೋದನ್ನು ನೋಡೋಣ. ನಮ್ಮ ಉಳಿತಾಯ ನುಂಗುವ ಬೆಲೆ ಏರಿಕೆ. ಹೌದು, ನಾವು ಸಂಪಾದಿಸಿದ ಹಣವನ್ನು ಹಾಗೇ ಬ್ಯಾಂಕ್ನಲ್ಲಿಟ್ಟರೆ ಅಥವಾ ಅಡುಗೆ ಮನೆಯ ಡಬ್ಬಿಯಲ್ಲಿಟ್ಟರೆ ಅದರ ಮೌಲ್ಯ ಕಡಿಮೆ ಆಗ್ತಾ ಹೋಗುತ್ತೆ. ಅದು ಹೇಗೆ ಅನ್ನೋದನ್ನು ಈಗ ಸಿಂಪಲ್ ಆಗಿ ನಿಮಗೆ ಹೇಳ್ತೀನಿ ನೋಡಿ. ಉದಾಹರಣೆಗೆ ಕೆಲ ವರ್ಷಗಳ ಹಿಂದೆ 20 ರೂಪಾಯಿಗೆ ಸಿಗ್ತಾ ಇದ್ದಂಥ 1 ಲೀಟರ್ ಹಾಲಿನ ಬೆಲೆ ಈಗ ಎಷ್ಟಾಗಿದೆ? 50 ರೂಪಾಯಿ ಆಗಿದೆ. ಹಾಗೆಯೇ 10 ವರ್ಷಗಳ ಹಿಂದೆ 450 ರೂಪಾಯಿಯಿಂದ 500 ರೂಪಾಯಿಗೆ ಸಿಗ್ತಾ ಇದ್ದಂಥ LPG ಸಿಲಿಂಡರ್ ಬೆಲೆ ಈಗ ಎಷ್ಟಿದೆ? 1000 ಆಸುಪಾಸಿಗೆ ತಲುಪಿದೆ ಅಲ್ವಾ? ನೆನಪು ಮಾಡಿ ನೋಡಿ. ಹೀಗೆ ಪ್ರತಿ ವರ್ಷ ವಸ್ತುಗಳ ಬೆಲೆ ಹೆಚ್ಚಳದಿಂದಾಗಿ ಕಾಲಕ್ರಮೇಣ ಹಣದ ಖರೀದಿ ಮೌಲ್ಯ ಕಡಿಮೆಯಾಗ್ತಾ ಸಾಗುವಂಥ ಈ ಪ್ರಕ್ರಿಯೆಯನ್ನ ಹಣದುಬ್ಬರ ಅಥವಾ ಬೆಲೆ ಏರಿಕೆ ಅಥವಾ ಇನ್ಫ್ಲೇಷನ್ ಅಂತ ಕರೀಬಹುದು. ಹಣದುಬ್ಬರವನ್ನ ತುಂಬಾ ಸಿಂಪಲ್ ಆಗಿ ತಗೋಬೇಡಿ, ಅದು ನಿಮ್ಮ ಉಳಿತಾಯದ ಹಣವನ್ನ ನುಂಗಿ ಹಾಕ್ಬಿಡುತ್ತೆ. ಭಾರತದಲ್ಲಿ ವಾರ್ಷಿಕ ಹಣದುಬ್ಬರದ ಪ್ರಮಾಣ 7% ಆಸುಪಾಸಿನಲ್ಲಿದೆ. ಇದೇ ಲೆಕ್ಕಾಚಾರದಲ್ಲಿ ಮುಂದಿನ 10 ವರ್ಷಗಳ ಕಾಲ ಪ್ರತಿ ವರ್ಷ 7% ಬೆಲೆ ಏರಿಕೆಯಾಗುತ್ತಾ ಹೋದ್ರೆ ಇವತ್ತು 1000 ರೂಪಾಯಿಗೆ ಸಿಗುವಂತ ವಸ್ತುವಿಗೆ 10 ವರ್ಷಗಳ ಬಳಿಕ ನೀವು 2000 ರೂಪಾಯಿ ಕೊಟ್ಟು ಖರೀದಿ ಮಾಡಬೇಕಾಗತ್ತೆ. ಈ ಕಾರಣದಿಂದಲೇ ಹೂಡಿಕೆ ಮಾಡುವಾಗ ಬೆಲೆ ಏರಿಕೆಯನ್ನ ಮೀರಿ ಗಳಿಕೆ ಕೊಡುವಂತ ಮ್ಯೂಚುವಲ್ ಫಂಡ್ ಮತ್ತು ಷೇರು ಮಾರುಕಟ್ಟೆ ಹೂಡಿಕೆಗಳನ್ನ ಪರಿಗಣಿಸಬೇಕಾಗತ್ತೆ. ನೋಡಿ, ಈ ಹಣದುಬ್ಬರದಿಂದಾಗಿ ಹಣದ ಮೌಲ್ಯ ಹೇಗೆ ಕುಸಿಯುತ್ತೆ ಅಂತ ಹೇಳುವಂಥದ್ದನ್ನ ನಾನೀಗ ನಿಮಗೆ ಎಕ್ಸಾಂಪಲ್ ಮುಖಾಂತರ ತೋರಿಸ್ತೀನಿ. ಸೊ ಸ್ಕ್ರೀನ್ ಮೇಲೆ ನಿಮಗೆ ಒಂದು ಟೇಬಲ್ ಕಾಣಿಸ್ತಾ ಇರಬಹುದು. ಆ ಟೇಬಲ್ ಅನ್ನು ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ ನೋಡಿ, ನಿಮ್ಮ ಹತ್ರ ಈಗ 1 ಕೋಟಿ ರೂಪಾಯಿ ಇದೆ. ಸೊ ಅದರ ಮೌಲ್ಯ 10 ವರ್ಷಗಳ ನಂತರ ಎಷ್ಟಾಗುತ್ತೆ ಅಂತ ಹೇಳಿದ್ರೆ ಈ ಹಣದುಬ್ಬರದಿಂದಾಗಿ 50 ಲಕ್ಷ ರೂಪಾಯಿಗೆ ಕುಸಿಯುತ್ತೆ. ಅದೇ ತರ ಈಗ ನಿಮ್ಮ ಹತ್ರ 1 ಕೋಟಿ ರೂಪಾಯಿ ಇದೆ, ಅದು 15 ವರ್ಷಗಳ ಬಳಿಕ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 36 ಲಕ್ಷಕ್ಕೆ ಕುಸಿಯುತ್ತೆ ಅದರ ಮೌಲ್ಯ. ಈಗ ನಿಮ್ಮ ಹತ್ರ 1 ಕೋಟಿ ರೂಪಾಯಿ ಇದೆ, ಅದು 20 ವರ್ಷಗಳ ನಂತರ ಎಷ್ಟಾಗುತ್ತೆ ಅದರ ಮೌಲ್ಯ ಅಂತ ಹೇಳಿದ್ರೆ 25 ಲಕ್ಷಕ್ಕೆ ಕುಸಿಯುತ್ತೆ. ಸೊ ಇಲ್ಲಿ ಗಮನಿಸಬೇಕು, 7% ಬೆಲೆ ಏರಿಕೆಯ ಆಧಾರದಲ್ಲಿ ನಾವು ಈ ಲೆಕ್ಕಾಚಾರವನ್ನು ಹಾಕಿರೋದು. ಅಂದರೆ ಹಣದುಬ್ಬರ ಎಷ್ಟು ಪರಿಣಾಮ ಬೀರುತ್ತೆ ಅಂತ ಹೇಳುವಂಥದ್ದು ಈಗ ನಿಮಗೆ ಗೊತ್ತಾಗಿರ್ಬೋದು. 1 ಕೋಟಿ ರೂಪಾಯಿ ನಿಮ್ಮ ಹತ್ರ ಈಗ ಇದೆ, ಅದನ್ನು ಸುಮ್ಮನೆ ಹಾಗೆ ಇಟ್ರಿ ಅಂತ ಹೇಳಿದ್ರೆ 20 ವರ್ಷಗಳ ನಂತರ ಅದರ ಬೆಲೆ
25 ಲಕ್ಷಕ್ಕೆ ಇಳಿಯುತ್ತೆ ಅಂತ ಹೇಳಿ. ಈ ಕಾರಣದಿಂದಾಗಿ ಮ್ಯೂಚುವಲ್ ಫಂಡ್ ಮತ್ತು ಷೇರು ಮಾರುಕಟ್ಟೆ ಹೂಡಿಕೆಗಳನ್ನ ಪರಿಗಣಿಸೋದು ಇಂದಿನ ಅವಶ್ಯಕತೆಯಾಗಿದೆ. ನೋಡಿ, ಒನ್ಸ್ ಅಗೈನ್ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಹೇಳ್ತಿರೋದು ಎಜುಕೇಶನ್ ಪರ್ಪಸ್ಗೋಸ್ಕರ. ಹಾಗಾಗಿ ಮ್ಯೂಚುವಲ್ ಫಂಡ್ ಅಥವಾ ಸ್ಟಾಕ್ ಮಾರ್ಕೆಟ್ ಅಂತ ಹೇಳಿ ಬಂದಾಗ ಸರಿಯಾಗಿ ಸ್ಟಡಿ ಮಾಡಿ ಅಥವಾ ಸೆಬಿ ರಿಜಿಸ್ಟರ್ಡ್ ತಜ್ಞರ ಸಲಹೆಯನ್ನ ಪಡೆದು ನೀವು ಹೂಡಿಕೆ ಮಾಡಬೇಕಾಗತ್ತೆ. ಈಗ ನಿಮಗೆ ಅನ್ಸೋದಕ್ಕೆ ಶುರುವಾಗಿರ್ಬೋದು, ಹೀಗಾದ್ರೆ ನಾವು ಕೋಟಿ ಗಳಿಸಿದ್ರು ಅದಕ್ಕೆ 10-15 ವರ್ಷದಲ್ಲಿ ವ್ಯಾಲ್ಯೂ ಇರಲ್ಲ ಅಂತ. ನಿಜ. ಹಾಗಿದ್ರೆ ಅದಕ್ಕೇನು ಮಾಡಬೇಕು? ಈಗಾಗಲೇ ನಾನು ಹೇಳಿದಂತೆ ಹಣದುಬ್ಬರವನ್ನ ಮೀರಿ ಬೆಳೆಯುವಂತ ಹೂಡಿಕೆಗಳಲ್ಲಿ ಹಣವನ್ನ ಹಾಕಬೇಕಾಗತ್ತೆ. ಹಳೆಯ ಮಾದರಿ ಅಥವಾ ಟ್ರೆಡಿಷನಲ್ ಹೂಡಿಕೆಗಳಿಂದ ಹೆಚ್ಚು ಲಾಭ ಇಲ್ಲ. ಜನರಲ್ಲಿ ನೀವು ಕೇಳಿ ನೋಡಿ, ಉಳಿತಾಯ ಮಾಡಿದೀರಾ, ಹೂಡಿಕೆ ಮಾಡಿದೀರಾ ಅಂತ. ಭಾರತದಲ್ಲಿ ಬಹುಪಾಲು ಮಂದಿ ಇದಕ್ಕೆ ಹೇಳೋದೇನು ಅಂತ ಹೇಳಿದ್ರೆ, ಫಿಕ್ಸೆಡ್ ಡೆಪಾಸಿಟ್ ಅಥವಾ FD ಇಟ್ಟಿದ್ದೀನಿ, ಎಂಡೋಮೆಂಟ್ ಮನಿ ಬ್ಯಾಕ್ ಇನ್ಶೂರೆನ್ಸ್ ಪಾಲಿಸಿ ತೆಗೆದುಕೊಂಡಿದ್ದೀನಿ, ಪೋಸ್ಟ್ ಆಫೀಸ್ ಹೂಡಿಕೆಗಳಲ್ಲಿ ಇನ್ವೆಸ್ಟ್ ಮಾಡಿದ್ದೇವೆ ಅಂತ ಹೇಳ್ತಾರೆ. ಆದರೆ ನೆನಪಿರಲಿ, ಈ ಟ್ರೆಡಿಷನಲ್ ಮೆಥಡ್ ಆಫ್ ಇನ್ವೆಸ್ಟ್ಮೆಂಟ್ಗಳಿಗೆ ಬೆಲೆ ಏರಿಕೆಯನ್ನ ಮೀರಿ, ಹಣದುಬ್ಬರವನ್ನ ಮೀರಿ ಹೂಡಿಕೆದಾರನಿಗೆ ಲಾಭ ತಂದು ಕೊಡುವಂತ ಸಾಮರ್ಥ್ಯ ಇಲ್ಲ. ಹಾಗಾಗಿ ನಿಮ್ಮ ಹಣ ಮೌಲ್ಯ ಕಳೆದುಕೊಳ್ಳಬಾರದು ಅಂತ ಹೇಳಿದ್ರೆ ಇನ್ಫ್ಲೇಷನ್ ಅನ್ನ ಬೀಟ್ ಮಾಡುವಂತ, ಹಣದುಬ್ಬರವನ್ನ ಮೀರಿ ಬೆಳೆಯುವಂತ ಹೂಡಿಕೆಗಳನ್ನೇ ಆಯ್ಕೆ ಮಾಡಬೇಕು. ನೋಡಿ, ಉದಾಹರಣೆಗೆ ಸದ್ಯದ ಬೆಲೆ ಏರಿಕೆ ಅಂದ್ರೆ ಹಣದುಬ್ಬರದ ಪ್ರಮಾಣ 7% ಬಹುತೇಕ ಹಳೆ ಅಥವಾ ಸಾಂಪ್ರದಾಯಿಕ ಮಾದರಿಯ ಹೂಡಿಕೆಗಳ ಗಳಿಕೆ ಅಥವಾ ಬಡ್ಡಿ ಕೂಡ 7ರ ಆಸುಪಾಸಿನಲ್ಲಿದೆ, 7% ಆಸುಪಾಸಿನಲ್ಲಿದೆ. ಹೀಗಿರುವಾಗ ಅಂತಹ ಹೂಡಿಕೆಗಳಲ್ಲಿ ನಿಮ್ಮ ಹಣವನ್ನು ತೊಡಗಿಸಿದ್ರೆ ಸಂಪತ್ತು ಸೃಷ್ಟಿಸೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ನೀವು ಗಳಿಸುವಂತ ಬಡ್ಡಿ, ಹಣದುಬ್ಬರ ಎರಡೂ ಒಂದೇ ರೀತಿ ಹೋಗೋದ್ರಿಂದ ನಿಮ್ಮ ಹಣ ಹಾಗೇ ಇರುತ್ತೆ ಮತ್ತು ಮೌಲ್ಯವನ್ನ ಕಳೆದುಕೊಳ್ಳುತ್ತೆ. ಅದಕ್ಕಾಗಿಯೇ ನಾವು ಉತ್ತಮ ಆಯ್ಕೆಗಳನ್ನು ಹುಡುಕೋದಿಕ್ಕೆ ಸ್ಟಾರ್ಟ್ ಮಾಡಿದಾಗ ನಮಗೊಂದು ರಿಯಲಿ ಇಂಟ್ರೆಸ್ಟಿಂಗ್ ಆಗಿರೋದು ಸಿಕ್ತು. ಹೌದು, ಅದುವೇ HDFC ಲೈಫ್ ನ ನ್ಯೂ ಫಂಡ್ ಆಫರ್ NFO ಟಾಪ್ 500 ಮಲ್ಟಿ ಫ್ಯಾಕ್ಟರ್ 50 ಫಂಡ್. ಈ ಫಂಡ್ 9500 ಮಲ್ಟಿ ಫ್ಯಾಕ್ಟರ್ MQVLV 50 ಅಂದ್ರೆ ಮೊಮೆಂಟಮ್, ಕ್ವಾಲಿಟಿ, ವ್ಯಾಲ್ಯೂ, ಲೋ ವೊಲಟಾಲಿಟಿ 50 ಇಂಡೆಕ್ಸ್ ಅನ್ನ ಆಧರಿಸಿದೆ. ಅಂದ್ರೆ ಇದು ಪ್ರಾರಂಭವಾದಾಗಿನಿಂದ ಸುಮಾರು 21% ಮತ್ತು ಕಳೆದ 5 ವರ್ಷಗಳಲ್ಲಿ 28%ಗಿಂತ ಹೆಚ್ಚು ರಿಟರ್ನ್ಸ್ ಅನ್ನ, ಆದಾಯವನ್ನು ಕೊಟ್ಟಿದೆ. ಈ ಫಂಡು ಒಂದು ಸ್ಮಾರ್ಟ್ BST ಸ್ಟ್ರಾಟಜಿಯನ್ನು ಬಳಸುತ್ತೆ. ಅಂದ್ರೆ ಇಲ್ಲಿ B ಅಂದ್ರೆ ಬೂಮಿಂಗ್ ಸ್ಟಾಕ್, E ಅಂತ ಹೇಳಿದ್ರೆ ಎಸ್ಟಾಬ್ಲಿಷ್ಡ್ ಕಂಪನೀಸ್, S ಅಂದ್ರೆ ಸೇಫ್, T ಅಂದ್ರೆ ಟಾಪ್ ಡೀಲ್ಸ್. ಟೋಟಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಇದು ಉತ್ತಮ ಮೊಮೆಂಟಮ್ ಹೊಂದಿರುವಂತಹ ಷೇರುಗಳು, ಸ್ಟ್ರಾಂಗ್ ಮತ್ತು ಟ್ರಸ್ಟೆಡ್ ಅಂದ್ರೆ ವಿಶ್ವಾಸಾರ್ಹ ಕಂಪನಿಗಳು, ಕಡಿಮೆ ಅಪಾಯದ ಸುರಕ್ಷಿತ ಷೇರುಗಳು ಮತ್ತು ಉತ್ತಮ ಮೌಲ್ಯವನ್ನು ನೀಡುವ ಷೇರುಗಳನ್ನು ಆಯ್ಕೆ ಮಾಡುತ್ತೆ. ಮತ್ತು ಇದು ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಕಂಪನಿಗಳು ಅಂದ್ರೆ ದೊಡ್ಡ, ಮಧ್ಯಮ ಮತ್ತು ಸಣ್ಣ ಕಂಪನಿಗಳಲ್ಲಿ ಟಾಪ್ 50 ಕಂಪನಿಗಳನ್ನ ಸೆಲೆಕ್ಟ್ ಮಾಡುತ್ತೆ. ಹಾಗಾಗಿ ಇದು ಉತ್ತಮವಾಗಿ ವೈವಿಧ್ಯಮಯವಾಗಿದೆ ಮತ್ತು ಯಾವುದೇ ಫಂಡ್ ಮ್ಯಾನೇಜರ್ಗಳಿಂದ ಪ್ರಭಾವಿತವಾಗಿಲ್ಲ. ಇನ್ನು ಇದು ಯುಲಿಪ್ ಯೋಜನೆ ಆಗಿರೋದ್ರಿಂದ ನಿಮಗೆ ಮಾರ್ಕೆಟ್ ಲಿಂಕ್ಡ್ ರಿಟರ್ನ್ಸ್ ಜೊತೆಗೆ ನಿಮ್ಮ ತಿಂಗಳ ಪ್ರೀಮಿಯಂನ 120 ಪಟ್ಟು ಜೀವರಕ್ಷಣೆ ಅಂದ್ರೆ ನಿಮ್ಮ ಮಂತ್ಲಿ ಪ್ರೀಮಿಯಂನ 120 ಪಟ್ಟು ಲೈಫ್ ಕವರ್ ಕೂಡ ದೊರೆಯುತ್ತೆ. ಇದರ ಜೊತೆಗೆ ನೀವು ಸೆಕ್ಷನ್ 80C ಅಡಿಯಲ್ಲಿ ತೆರಿಗೆ ಪ್ರಯೋಜನಗಳನ್ನು ಪಡಿಬಹುದು ಮತ್ತು ನಿಮ್ಮ ಆನ್ಯುವಲ್ ಪ್ರೀಮಿಯಂ ಲಿಮಿಟ್ ಒಳಗಡೆ ಇದ್ರೆ ಅಂದ್ರೆ ವಾರ್ಷಿಕ ಪ್ರೀಮಿಯಂ ಮಿತಿಯೊಳಗಡೆ ಇದ್ರೆ ಮೆಚೂರಿಟಿ ಅಮೌಂಟ್ ಸೆಕ್ಷನ್ 10D ಅಡಿಯಲ್ಲಿ ತೆರಿಗೆ ಮುಕ್ತ ಅಥವಾ ಟ್ಯಾಕ್ಸ್ ಫ್ರೀ ಆಗಿರುತ್ತೆ. HDFC ಲೈಫ್ ಈಗಾಗಲೇ ವಿಶ್ವಾಸಾರ್ಹತೆಗೆ ಹೆಸರಾಗಿದ್ದು 3.5 ಲಕ್ಷ ಕೋಟಿಗೂ ಹೆಚ್ಚು ಮೌಲ್ಯದ ಆಸ್ತಿಗಳನ್ನ ಮತ್ತು 192% ನಷ್ಟು ಸ್ಟ್ರಾಂಗ್ ಸಾಲ್ವೆನ್ಸಿ ರೇಷಿಯೋ ಅನ್ನ ಹೊಂದಿದೆ. ಇವರ ಹಿಂದಿನ ಫಂಡ್ಗಳಾದ ಡಿಸ್ಕವರಿ ಫಂಡ್ ಇದೆಯಲ್ಲ, ಅದು 29% ರಿಟರ್ನ್ಸ್ ಅನ್ನ ಕೊಟ್ಟಿದೆ ಮತ್ತು ಫ್ಲೆಕ್ಸಿ ಕ್ಯಾಪ್ ಫಂಡ್ ಇದೆಯಲ್ಲ, ಇದು ಪ್ರಾರಂಭವಾದಾಗಿನಿಂದ 25%ಗಿಂತ ಹೆಚ್ಚು ರಿಟರ್ನ್ಸ್ ಅನ್ನ ಕೊಟ್ಟಿದೆ. NRIಗಳು ಸಹ ಇದರಲ್ಲಿ ಹೂಡಿಕೆ ಮಾಡಿ ಭಾರತದ ಬೆಳವಣಿಗೆಯ ಭಾಗವಾಗಬಹುದು. ಉದಾಹರಣೆಗೆ 10 ವರ್ಷಗಳವರೆಗೆ ತಿಂಗಳಿಗೆ 18,000 ರೂಪಾಯಿಗಳನ್ನು ಹೂಡಿಕೆ ಮಾಡಿದ್ರೆ ಗುಡ್ ರಿಟರ್ನ್ ರೇಟ್ ನಲ್ಲಿ ಅಂದ್ರೆ ಉತ್ತಮ ಆದಾಯ ದರದಲ್ಲಿ 20 ವರ್ಷಗಳಲ್ಲಿ ಅದು ಸುಮಾರು 2 ಕೋಟಿ ರೂಪಾಯಿಗಳಾಗಿ ಬೆಳೆಯೋದಕ್ಕೆ ಅವಕಾಶ ಇದೆ. ಆದ್ರಿಂದ ನೀವು ನಿಮ್ಮ ಹಣವನ್ನ ವೇಗವಾಗಿ ಬೆಳೆಸಲು ಮತ್ತು ನಿಮ್ಮ ಪ್ರೀತಿ ಪಾತ್ರರನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ನೋಡ್ತಾ ಇದ್ರೆ ಈ ಫಂಡ್ ಉತ್ತಮ ಆಯ್ಕೆಯಾಗಿದ್ದು ನೀವಿದನ್ನ ಪರಿಗಣಿಸಬಹುದು. ಸೆಪ್ಟೆಂಬರ್ 19ರಿಂದ ಸೆಪ್ಟೆಂಬರ್ 30ರವರೆಗೆ ಸಬ್ಸ್ಕ್ರಿಪ್ಷನ್ಗೆ ಅಂದ್ರೆ ಚಂದಾದಾರಿಕೆಗೆ ಇದು ಓಪನ್ ಇರುತ್ತೆ. ಸೊ ಸೆಪ್ಟೆಂಬರ್ 30 ಅಪ್ಲೈ ಮಾಡೋದಕ್ಕೆ ಕೊನೆ ದಿನ. ಸೊ ನಿಮ್ಮ ಅನುಕೂಲಕ್ಕಾಗಿ ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಶೇರ್ ಮಾಡಿದ್ದೀನಿ. ಅದನ್ನ ಕ್ಲಿಕ್ ಮಾಡೋದ್ರ ಮೂಲಕ ನಿಮ್ಮ ಸ್ಮಾರ್ಟ್ ಹೂಡಿಕೆಯನ್ನ ಪ್ರಾರಂಭಿಸಿ. ಈಗಲೇ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ. ನೋಡಿ, ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡಿಕೆ ಮಾಡಿದ್ರೆ ದೀರ್ಘ
ದೀರ್ಘಾವಧಿಯಲ್ಲಿ 12% ಗಳಿಕೆ ನಿರೀಕ್ಷಿಸಬಹುದು. ಬೆಲೆ ಏರಿಕೆಯನ್ನ ಮೀರಿ ಲಾಭ ಕೊಡುವಂತ ತಾಕತ್ತು ಮ್ಯೂಚುವಲ್ ಫಂಡ್ ಹೂಡಿಕೆಗಳಿಗೆ ಇದೆ. ಆದರೆ ಇನ್ನೊಂದು ವಿಷಯ, ಮ್ಯೂಚುವಲ್ ಫಂಡ್ಗಳು ಯಾವತ್ತೂ ಕೂಡ ಮಾರುಕಟ್ಟೆಯ ಅಪಾಯವನ್ನ ಒಳಗೊಂಡಿರುತ್ತೆ. ಇಲ್ಲಿ ನಾನು ಹೇಳ್ತಿರೋದು ನಿಮ್ಮ ಮಾಹಿತಿಗೆ ಮತ್ತು ಎಜುಕೇಶನ್ ಪರ್ಪಸ್ಗೋಸ್ಕರ. ಸೊ ಹೇಗೆ ಟ್ರೆಡಿಷನಲ್ ಹೂಡಿಕೆಗಳಿಗಿಂತ ಮ್ಯೂಚುವಲ್ ಫಂಡ್ಗಳು ಜಾಸ್ತಿ ರಿಟರ್ನ್ಸ್ ಅನ್ನ ಕೊಡುತ್ತೆ ಅನ್ನೋದನ್ನ ನಿಮಗೆ ಈಗ ಒಂದು ಟೇಬಲ್ ಮೂಲಕ ನಾನು ತೋರಿಸ್ಕೊಡ್ತೀನಿ. ಸೊ ಈಗ ಸ್ಕ್ರೀನ್ ಮೇಲೆ ಒಂದು ಟೇಬಲ್ ಅನ್ನ ನೀವು ನೋಡ್ತಾ ಇರಬಹುದು. ಸೊ ಇಲ್ಲಿ ಯಾವ ಮಾದರಿಯ ಹೂಡಿಕೆಗಳಲ್ಲಿ ಹೆಚ್ಚು ಗಳಿಕೆ ಸಾಧ್ಯ ಅಂತ ಹೇಳುವಂಥದ್ದನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಇದರಲ್ಲಿ ಸರ್ಕಾರದ ಸ್ಕೀಮ್ಗಳೇನಿದಾವೆ ಅವೆಲ್ಲದಕ್ಕೂ ಕೂಡ 3 ತಿಂಗಳಿಗೊಮ್ಮೆ ಬಡ್ಡಿ ದರ ಪರಿಷ್ಕರಣೆಯಾಗುವಂತ ಸಾಧ್ಯತೆ ಇದೆ. ಸೊ ಇಲ್ಲಿ ನಾನೀಗ ನಿಮಗೆ ಹೇಳ್ತಾ ಇರುವಂತದ್ದು ಜುಲೈನಿಂದ ಸೆಪ್ಟೆಂಬರ್ ಡ್ಯೂರೇಷನ್ಗೆ ಸರ್ಕಾರ ಏನು ಬಡ್ಡಿ ದರವನ್ನು ನಿಗದಿ ಮಾಡಿದೆ, ಸೊ ಅದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಯಾವ ಮಾದರಿಯ ಹೂಡಿಕೆಯಲ್ಲಿ ಹೆಚ್ಚು ಗಳಿಕೆ ಸಾಧ್ಯ? ಹೂಡಿಕೆ ಮಾದರಿ ಮತ್ತೆ ಬಡ್ಡಿ. ಈಗ ಗಮನಿಸಬಹುದು, ಮೊದಲನೇದಾಗಿ PPF, ಸಾರ್ವಜನಿಕ ಭವಿಷ್ಯ ನಿಧಿ. ಸರ್ಕಾರ ನಿಗದಿ ಮಾಡಿರುವಂತಹ ಇಂಟ್ರೆಸ್ಟ್ ಏನಿದೆ ಅಂತ ಹೇಳಿದ್ರೆ 7.1% ಇದೆ ಈಗ. ಹಾಗೇನೆ ಎರಡನೇದು ರಾಷ್ಟ್ರೀಯ ಉಳಿತಾಯ ಪತ್ರ, NSC ಅಥವಾ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್. ಸೊ ಇದರ ಬಡ್ಡಿ ದರ ಸರ್ಕಾರ ನಿಗದಿ ಮಾಡಿರೋದು 7.7%ನಷ್ಟಿದೆ. ಹಾಗೇನೆ ಅಂಚೆ ಕಚೇರಿ ಅವಧಿ ಠೇವಣಿ ಅಥವಾ ಅಂಚೆ ಕಚೇರಿ ಟೈಮ್ ಡೆಪಾಸಿಟ್ ಅಂತ ಕೂಡ ಹೇಳ್ತೀವಿ. ಇದಕ್ಕೆ ಸರ್ಕಾರ ನಿಗದಿ ಮಾಡಿರುವಂಥ ಬಡ್ಡಿ ದರ 6.9%ನಿಂದ 7.5% ವರೆಗಿದೆ. ಹಾಗೇನೆ ನೆಕ್ಸ್ಟು ಅಂಚೆ ಕಚೇರಿ ಮಾಸಿಕ ಆದಾಯ ಯೋಜನೆ, POMIS, ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಅಂತ ಕೂಡ ಕರಿತೀವಿ. ಸೊ ಇದಕ್ಕೆ ಸರ್ಕಾರ ನಿಗದಿ ಮಾಡಿರುವಂಥ ಅಂದರೆ ಈಗಿನ ಬಡ್ಡಿ ದರ 7.4%ನಷ್ಟಿದೆ. ಇನ್ನು ನೆಕ್ಸ್ಟು ಅಂಚೆ ಕಚೇರಿ RD ಖಾತೆ ಅಂದರೆ ಪೋಸ್ಟ್ ಆಫೀಸ್ RD ಅಕೌಂಟ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಸರ್ಕಾರ ನಿಗದಿ ಮಾಡಿರುವಂಥ ಇಂಟ್ರೆಸ್ಟ್ ರೇಟು 6.7%ನಷ್ಟಿದೆ. ಸೊ ಇಲ್ಲಿ ಮತ್ತೊಮ್ಮೆ ಹೇಳ್ತೀನಿ, ಸರ್ಕಾರದ ಈ ಸ್ಕೀಮ್ಗಳ ಬಡ್ಡಿ ದರ 3 ತಿಂಗಳಿಗೊಮ್ಮೆ ಪರಿಷ್ಕರಣೆಯಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ನೆಕ್ಸ್ಟ್ ನಾವು ನೋಡಬೇಕಾಗಿರೋದು ಫಿಕ್ಸೆಡ್ ಡೆಪಾಸಿಟ್ ಅಥವಾ FD. ಸೊ ಇಲ್ಲಿ ನಾವು ಗಮನಿಸಬೇಕಾದ ಒಂದು ಅಂಶ ಏನು ಅಂತ ಹೇಳಿದ್ರೆ, ಬ್ಯಾಂಕ್ನಿಂದ ಬ್ಯಾಂಕಿಗೆ FD ರೇಟ್ ಬದಲಾವಣೆ ಆಗ್ತಾ ಇರುತ್ತೆ. ಹಾಗೇನೆ ನಿಮ್ಮ ಅವಧಿ, ನೀವು 3 ವರ್ಷಕ್ಕೆ FD ಇಟ್ರಿ ಅಂತ ಹೇಳಿದ್ರೆ ಅದರ ರೇಟ್ ಆಫ್ ಇಂಟ್ರೆಸ್ಟ್ ಬೇರೆ ಇರುತ್ತೆ. ಅದೇ ತರ 5 ವರ್ಷ ಇಟ್ರಿ ಅಂತ ಹೇಳಿದ್ರೆ ಅಲ್ಲಿ ಇಂಟ್ರೆಸ್ಟ್ ರೇಟ್ ಬೇರೆ ಇರುತ್ತೆ. ಸೊ ಇಲ್ಲಿ ನಾವು ಕ್ಯಾಲ್ಕುಲೇಷನ್ಗೋಸ್ಕರ 7ರಿಂದ 8% ಅಂತ ಹೇಳುವಂಥದ್ದನ್ನ ತಗೊಂಡಿದ್ದೀವಿ. ಅಷ್ಟೇ ಅಲ್ಲ, ರೆಪೋ ರೇಟ್ ಕಡಿಮೆ ಆಯಿತು ಅಂತ ಹೇಳಿದ್ರೆ ಬ್ಯಾಂಕ್ಗಳು FDಯ ಇಂಟ್ರೆಸ್ಟ್ ರೇಟ್ ಅನ್ನ ಕಡಿಮೆ ಮಾಡುವಂತ ಸಾಧ್ಯತೆಗಳು ಕೂಡ ಇದಾವೆ. ಅದನ್ನ ನೀವು ಗಮನದಲ್ಲಿ ಇಟ್ಬೇಕು. ಸೊ ಇಲ್ಲಿ ಲೆಕ್ಕಾಚಾರಕ್ಕೋಸ್ಕರ 7ರಿಂದ 8% ಅಂತ ತಗೊಂಡಿದ್ದೀವಿ. ಇನ್ನು ನೆಕ್ಸ್ಟ್ ಈಕ್ವಿಟಿ ಮ್ಯೂಚುವಲ್ ಫಂಡ್ 12%ನಿಂದ 13% ರಿಟರ್ನ್ ಸಿಗುವಂತ ಸಾಧ್ಯತೆ ಇದೆ. ಆದರೆ ನೆನಪಲ್ಲಿ ಇಟ್ಕೊಳ್ಳಿ, ಮ್ಯೂಚುವಲ್ ಫಂಡ್ಗಳು ಯಾವತ್ತಿದ್ರೂ ಕೂಡ ಮಾರುಕಟ್ಟೆಯ ಅಪಾಯಕ್ಕೆ ಒಳಪಟ್ಟಿರುತ್ತದೆ. ಸೊ ಇಂತಿಷ್ಟೇ ರಿಟರ್ನ್ಸ್ ಇಲ್ಲಿ ಸಿಗುತ್ತೆ ಅಂತೇಳಿ ಖಂಡಿತವಾಗ್ಲಿ ಹೇಳೋದಿಕ್ಕಾಗೋದಿಲ್ಲ. ನಾನಿಲ್ಲಿ ನಿಮಗೆ ಹೇಳ್ತಾ ಇರೋದು ಇದು ಎಜುಕೇಶನ್ ಪರ್ಪಸ್ಗೋಸ್ಕರ, ರೆಕಮೆಂಡೇಶನ್ ಖಂಡಿತವಾಗ್ಲೂ ಅಲ್ವೇ ಅಲ್ಲ. ನೀವೇನಾದ್ರೂ ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡಿಕೆ ಮಾಡಬೇಕು ಅಂತ ಹೇಳಿದ್ರೆ ಅಧ್ಯಯನ ಮಾಡಿ ಮಾಡಬೇಕು ಅಥವಾ ಸೆಬಿ ರಿಜಿಸ್ಟರ್ಡ್ ತಜ್ಞರ ಸಲಹೆಯನ್ನು ಪಡ್ಕೊಂಡು ಮಾಡಬೇಕಾಗತ್ತೆ. ನೋಡಿದ್ರಲ್ಲ, ಫಿಕ್ಸೆಡ್ ಡೆಪಾಸಿಟ್ ನಿಂದ ಹೆಚ್ಚು ಲಾಭ ಇಲ್ಲ. ಭಾರತದಲ್ಲಿ ಈಗಲೂ ಕೂಡ 90% ಜನ ಫಿಕ್ಸೆಡ್ ಡೆಪಾಸಿಟ್ ಮೊರೆ ಹೋಗ್ತಾರೆ. ಆದರೆ ಫಿಕ್ಸೆಡ್ ಡೆಪಾಸಿಟ್ ನಿಂದ ಹೆಚ್ಚು ಲಾಭ ಇಲ್ಲ. ಫಿಕ್ಸೆಡ್ ಡೆಪಾಸಿಟ್ ನಲ್ಲಿ 7% ನಿಂದ 7.5%, ಅದು ಸೀನಿಯರ್ ಸಿಟಿಸನ್ ಅಂತ ಹೇಳಿ ಬಂದ್ರೆ 8% ವರೆಗೆ ಬಡ್ಡಿ ಸಿಗಬಹುದು. ಅದು ಕೂಡ ರೆಪೋ ರೇಟ್ ಕಡಿಮೆ ಆಗ್ತಾ ಇದ್ದಂಗೆನೆ FD ಇಂಟ್ರೆಸ್ಟ್ ರೇಟ್ ಕೂಡ ಕಡಿಮೆ ಆಗುತ್ತೆ, ಬ್ಯಾಂಕ್ಗಳು ಕಡಿಮೆ ಮಾಡಬಹುದು. ಹಾಗಾಗಿ ಹುಷಾರಾಗಿರಿ. ಆದರೆ ಮ್ಯೂಚುವಲ್ ಫಂಡ್ ಹೂಡಿಕೆಗಳು 12ರಿಂದ 13% ಲಾಭಾಂಶವನ್ನು ಕೊಡುತ್ತೆ. ಹಾಗಿದ್ರೆ ಈಗ ಒಂದು ಲೆಕ್ಕಾಚಾರದ ಮೂಲಕ ಅದನ್ನ ನೋಡೋಣ. ಸೊ ಈಗ ಸ್ಕ್ರೀನ್ ಮೇಲೆ ಫಿಕ್ಸೆಡ್ ಡೆಪಾಸಿಟ್ ಗಳಿಕೆ ವರ್ಸಸ್ ಮ್ಯೂಚುವಲ್ ಫಂಡ್ ಗಳಿಕೆ ಅಂತ ಹೇಳುವಂಥದ್ದನ್ನು ನೀವು ನೋಡ್ತಾ ಇದ್ದೀರಿ. ಆ ಟೇಬಲ್ ಅನ್ನು ನೋಡ್ತಾ ಹೋಗಿ. ನೋಡಿ, ಟೇಬಲ್ನಲ್ಲಿ ಮೇಲ್ಭಾಗದಲ್ಲಿ ಹೂಡಿಕೆ ಮಾದರಿ, ಹೂಡಿಕೆ ಮೊತ್ತ, ಹೂಡಿಕೆ ಅವಧಿ, ನಿರೀಕ್ಷಿತ ಲಾಭ, ಲಾಭ ಗಳಿಕೆ ಮೊತ್ತ, ಹೂಡಿಕೆ ಮತ್ತು ಲಾಭ ಎಷ್ಟಾಗುತ್ತೆ ಅಂತೇಳಿ ಹಾಕಿದ್ದೀವಿ. ಸೊ ಅದೇ ಥರ ನಾವು ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈಗ ಮೊದಲನೇದಾಗಿ FD ಅಥವಾ ಫಿಕ್ಸೆಡ್ ಡೆಪಾಸಿಟ್. FDಯಲ್ಲಿ ನೀವು 50,000 ರೂಪಾಯಿ ಹೂಡಿಕೆಯನ್ನು ಮಾಡ್ತೀರಿ 5 ವರ್ಷಗಳ ಕಾಲಕ್ಕೆ. ಸೊ ಇಲ್ಲಿ ನಿರೀಕ್ಷಿತ ಲಾಭ ಅಂತೇಳಿ ಲೆಕ್ಕಾಚಾರಕ್ಕೋಸ್ಕರ 7.5% ಅಂತೇಳಿ ನಾನು ತಗೊಳ್ತಾ ಇದ್ದೀನಿ. ಅದು 6% ಆಗಬಹುದು, 5% ಆಗಬಹುದು, 7.5ರಿಂದ 8% ಕೂಡ ಆಗಬಹುದು. ನೀವು ಯಾವ ಬ್ಯಾಂಕಲ್ಲಿ FD ಇಡ್ತೀರಿ ಅಂತ ಹೇಳೋದ್ರ ಮೇಲೆ ಆ ಬ್ಯಾಂಕ್ ಡಿಸೈಡ್ ಮಾಡಿರುತ್ತಲ್ಲ ಅದರ ಮೇಲೆ ಅದು ನಿಮಗೆ ಸಿಗುತ್ತೆ. ಸೊ ಇಲ್ಲಿ ನಾನು ಲೆಕ್ಕಾಚಾರಕ್ಕೋಸ್ಕರ 7.5% ಅಂತೇಳಿ ತಗೊಂಡ್ರೆ ಲಾಭ ಗಳಿಕೆಯ ಮೊತ್ತ 22,000 ರೂಪಾಯಿ ಆಗಬಹುದು. ಹಾಗೆಯೇ ಹೂಡಿಕೆ ಮತ್ತು ಲಾಭವನ್ನು ನಾವು ಒಟ್ಟಾಗಿ ನೋಡಿದಾಗ 50,000 ರೂಪಾಯಿ ನೀವು FDಯಲ್ಲಿ ಇಟ್ಟರೆ 5 ವರ್ಷಗಳ ಕಾಲಕ್ಕೆ 7.5%ನಷ್ಟು ಇಂಟ್ರೆಸ್ಟ್ ಸಿಕ್ಕಿದ್ರೆ ಅದು 72,000 ರೂಪಾಯಿ ಆಗುವಂತ ಸಾಧ್ಯತೆ ಇದೆ. ನೆಕ್ಸ್ಟ್
FD ವರ್ಸಸ್ ಮ್ಯೂಚುವಲ್ ಫಂಡ್ ಅಂತ ಹೇಳಿದಾಗ ಮ್ಯೂಚುವಲ್ ಫಂಡ್ ಕತೆ ಏನು ಹಾಗಿದ್ರೆ ನೋಡಿ, ಮ್ಯೂಚುವಲ್ ಫಂಡಲ್ಲಿ ನೀವು 50,000 ರೂಪಾಯಿ ಹೂಡಿಕೆಯನ್ನು ಮಾಡಿದರೆ 5 ವರ್ಷಗಳ ಕಾಲಕ್ಕೆ 12% ರಿಟರ್ನ್ ಸಿಕ್ಕರೆ, ಇಲ್ಲಿ ಮತ್ತೊಮ್ಮೆ ಹೇಳ್ತೀನಿ, ಮ್ಯೂಚುವಲ್ ಫಂಡ್ಗಳು ಯಾವತ್ತಿದ್ರೂ ಕೂಡ ಮಾರುಕಟ್ಟೆಯ ಅಪಾಯಕ್ಕೆ ಒಳಗೊಂಡಿರುತ್ತೆ. ಹಾಗಾಗಿ 12% ಗ್ಯಾರಂಟಿಯಾಗಿ ಸಿಗುತ್ತೆ ಅಂತ ಹೇಳೋದಿಕ್ಕಾಗಲ್ಲ. ನಾನಿಲ್ಲಿ ಅದನ್ನು ಲೆಕ್ಕಾಚಾರಕ್ಕೋಸ್ಕರ ತಗೊಂಡಿದ್ದೀನಿ. ಇದು ಯಾವುದೇ ರೆಕಮೆಂಡೇಶನ್ ಅಲ್ಲ, ಎಜುಕೇಶನ್ ಪರ್ಪಸ್ಗೋಸ್ಕರ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ 12% ಅಂತೆ ನಾವು ಲೆಕ್ಕ ಹಾಕಿದ್ರೆ ಲಾಭ ಗಳಿಕೆಯ ಮೊತ್ತ 38,000 ರೂಪಾಯಿ ಆಗಬಹುದು. ಹೂಡಿಕೆ ಮತ್ತು ಲಾಭವನ್ನು ನಾವು ಒಟ್ಟಾಗಿ ನೋಡಿದಾಗ ನೀವು ಮಾಡುವಂತ 50,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮ್ಯೂಚುವಲ್ ಫಂಡ್ ಅಲ್ಲಿ 5 ವರ್ಷಗಳ ಕಾಲಕ್ಕೆ 12% ಅಂತೆ ರಿಟರ್ನ್ ಸಿಕ್ತು ಅಂತ ಹೇಳಿದ್ರೆ ಅದು ಟೋಟಲ್ ಆಗಿ 88,000 ರೂಪಾಯಿ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಇನ್ನೊಂದು ಲೆಕ್ಕವನ್ನು ನಾನು ಕೊಡ್ತೀನಿ. ಫಿಕ್ಸೆಡ್ ಡೆಪಾಸಿಟ್ ನಲ್ಲಿ ನೀವು 1 ಲಕ್ಷ ರೂಪಾಯಿಯನ್ನ 5 ವರ್ಷಗಳ ಕಾಲಕ್ಕೆ ಇಟ್ಟರೆ 7.5% ರಿಟರ್ನ್ ಸಿಕ್ಕರೆ, ಅಂದ್ರೆ ಇಂಟ್ರೆಸ್ಟ್ ಸಿಕ್ಕರೆ, ನಿಮಗೆ 44,000 ರೂಪಾಯಿ ಲಾಭ ಗಳಿಕೆಯ ಮೊತ್ತ ಸಿಗುವಂತ ಸಾಧ್ಯತೆ ಇದೆ. ಹೂಡಿಕೆ ಮತ್ತು ಲಾಭವನ್ನು ಒಟ್ಟಾಗಿ ನಾವು ಲೆಕ್ಕ ಹಾಕಿದಾಗ ನೀವಿಡುವಂತ 1 ಲಕ್ಷ ರೂಪಾಯಿಗೆ 5 ವರ್ಷಗಳ ಕಾಲಕ್ಕೆ 7.5% ಅಂತೆ ಲೆಕ್ಕ ಹಾಕಿದಾಗ ಅದು 1,44,000 ರೂಪಾಯಿ ಸಿಗುವಂತ ಸಾಧ್ಯತೆ ಇದೆ. ಹಾಗೆಯೇ ಮ್ಯೂಚುವಲ್ ಫಂಡ್ ಎಷ್ಟು ಕೊಡುತ್ತೆ ಹಾಗಿದ್ರೆ ನೋಡಿ, ಮ್ಯೂಚುವಲ್ ಫಂಡ್ ಅಲ್ಲಿ ನೀವೇನಾದ್ರೂ 1 ಲಕ್ಷ ರೂಪಾಯಿಯನ್ನ ಹೂಡಿಕೆ ಮಾಡಿದ್ರೆ 5 ವರ್ಷಗಳ ಕಾಲಕ್ಕೆ, ಇಲ್ಲೂ ಕೂಡ ಮತ್ತೆ ಹೇಳ್ತೀನಿ, 12% ಅಂತೆ ಸಿಕ್ಕರೆ ರಿಟರ್ನ್ಸು. ಸೊ ಲೆಕ್ಕಾಚಾರಕ್ಕೋಸ್ಕರ ನಾನು ಇದನ್ನು ತಗೊಂಡಿರೋದು. ಇಷ್ಟೇ ಸಿಗುತ್ತೆ ಗ್ಯಾರಂಟಿ ಅಂತ ಹೇಳಿ ಹೇಳೋದಿಕ್ಕಾಗಲ್ಲ, ಹುಷಾರಾಗಿರಬೇಕು. ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಿ ಅಂತ ಹೇಳಿದ್ರೆ ನೀವು ಅಧ್ಯಯನ ಮಾಡಬೇಕು ಅಥವಾ ಸೆಬಿ ರಿಜಿಸ್ಟರ್ಡ್ ತಜ್ಞರ ಸಲಹೆಯನ್ನು ಪಡೆದು ಮಾಡಬೇಕಾಗುತ್ತೆ. ನಾನಿಲ್ಲಿ ಕ್ಯಾಲ್ಕುಲೇಷನ್ಗೋಸ್ಕರ, ಎಜುಕೇಶನ್ ಪರ್ಪಸ್ಗೋಸ್ಕರ ಮಾತ್ರ ಇದನ್ನು ಹೇಳ್ತಾ ಇರೋದು. 12% ಅಂತೆ ಲೆಕ್ಕ ಹಾಕಿದ್ರೆ ಲಾಭ ಗಳಿಕೆಯ ಮೊತ್ತ 76,000 ರೂಪಾಯಿ ಆಗುವಂತ ಸಾಧ್ಯತೆ ಇದೆ. ಸೊ ಇಲ್ಲಿ ಹೂಡಿಕೆ ಪ್ಲಸ್ ಲಾಭ ಅಂತೇಳಿ ನಾವು ಲೆಕ್ಕ ಹಾಕಿದ್ರೆ ನೀವು ಹೂಡಿಕೆ ಮಾಡುವಂತ 1 ಲಕ್ಷ ರೂಪಾಯಿ 5 ವರ್ಷಗಳ ಕಾಲಕ್ಕೆ ನೀವು ಇಟ್ಟರೆ 12% ಅಂತೆ ರಿಟರ್ನ್ ಸಿಕ್ಕರೆ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 12% ಅಂತೆ ರಿಟರ್ನ್ ಸಿಕ್ಕರೆ ಟೋಟಲ್ ಆಗಿ 1,76,000 ರೂಪಾಯಿ ಆಗುವಂತ ಸಾಧ್ಯತೆ ಇದೆ. ನಾನು ಒನ್ಸ್ ಅಗೇನ್ ಹೇಳ್ತೀನಿ, ಯಾವತ್ತಿದ್ರೂ ಕೂಡ ಮ್ಯೂಚುವಲ್ ಫಂಡ್ ಅಂತ ಹೇಳುವಂಥದ್ದು ಮಾರುಕಟ್ಟೆಯ ಅಪಾಯಕ್ಕೆ ಒಳಪಟ್ಟಿರುತ್ತದೆ. ಹಾಗಾಗಿ ನೀವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಹೊರಡ್ತೀರಿ ಅಂತ ಹೇಳಿದ್ರೆ ನೀವು ಅಧ್ಯಯನವನ್ನು ಮಾಡಬೇಕು ಅಥವಾ ಸೆಬಿ ರಿಜಿಸ್ಟರ್ಡ್ ತಜ್ಞರ ಸಲಹೆಯನ್ನು ಪಡ್ಕೊಂಡು ಮಾಡಬೇಕಾಗತ್ತೆ. ಸೊ ಈಗ ನಿಮಗೆ ಗೊತ್ತಾಗಿರ್ಬೋದು ಹಣದುಬ್ಬರ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳಿ. FD ಅಲ್ಲಿ ಹಣ ಇಟ್ಟರೆ ಎಷ್ಟು ರಿಟರ್ನ್ ಸಿಗುತ್ತೆ ಅಂತ ಹೇಳಿ ನೋಡಿದ್ರಿ. ಅದೇ ತರ ಹಣದುಬ್ಬರವನ್ನು ಮೀರಿ ಬೆಳೆಯುವಂತಹ ಸಾಮರ್ಥ್ಯ ಇರುವ ಮ್ಯೂಚುವಲ್ ಫಂಡ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ರಿಟರ್ನ್ ಸಿಗುತ್ತೆ ಅಂತ ಹೇಳಿ. ಸೊ ಗೊತ್ತಾಯ್ತಲ್ಲ. ಹಾಗಾಗಿ ನೀವು ಕಷ್ಟಪಟ್ಟು ದುಡಿದು ಸಂಪಾದಿಸಿದಂತ ಹಣ ಬೆಲೆ ಕಳ್ಕೊಳ್ಳುವಂಗೆ ಮಾಡಬೇಡಿ. ನಿಮಗೋಸ್ಕರ ಹಣ ದುಡಿಯುವಂಗೆ ಮಾಡಿ. ನಿಮ್ಮ ಹಣ ನಿಮಗೋಸ್ಕರ ದುಡಿದು ಅದು ಇನ್ನಷ್ಟು ಜಾಸ್ತಿ ಆಗುವ ಹಾಗೆ ಮಾಡಬೇಕು ಅಂತ ಹೇಳಿದ್ರೆ ನೀವು ಒಳ್ಳೆ ಹೂಡಿಕೆಯ ಆಯ್ಕೆಯನ್ನೇ ಮಾಡಬೇಕಾಗತ್ತೆ. ಸೊ ಅದು ನಿಮಗೆ ಈಗ ಗೊತ್ತಾಗಿದೆ ಅಂತೇಳಿ ಅನ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಬಾಸ್ವಾಲಾ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಆಲ್ ದಿ ಬೆಸ್ಟ್. ಬಾಸ್ವಾಲಾ, ಬಿ ದ ಬಾಸ್.